ಕನ್ನಡದಲ್ಲಿ ಮಾತ್ರ ಅಲ್ಲ, ಇಡೀ ರಾಷ್ಟ್ರವೇ ತಿರುಗಿ ನೋಡುವಂಥ ನಿರ್ದೇಶಕರಾಗಿ ಪ್ರಶಾಂತ್ ನೀಲ್ ಅವರಾಗಿದ್ದಾರೆ. ಅವರೊಂದು ಫೈರ್ ಇತ್ತು ಸರ್. ಆ ಫೈರ್ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂದ್ರೆ ನಮ್ಮನ್ನ ಹಾಕೊಂಡ್ರೆ 5 ಲಕ್ಷ ಕಲೆಕ್ಷನ್ ಇಲ್ಲ ಸರ್, ನಿಜ ಹೇಳ್ತಾ ಇದ್ದೀನಿ. ಅಷ್ಟು ಪಿಕ್ಚರ್ಗಳನ್ನ ನೋಡಕ್ ಆಗ್ತಿರ್ಲಿಲ್ಲ. ಅಂತ ಟೈಮಲ್ಲಿ ಈ ಮನುಷ್ಯ ಬಂದ್ಬಿಟ್ಟು ದಶಾವತಾರಂ ಕ್ಯಾಮ್ರಾಮನ್ ರವಿ ವರ್ಮಾ ಅವ್ರನ್ನ ಸೈನ್ ಮಾಡ್ಬಿಟ್ಟು ಚೆನ್ನೈ ಕರ್ಕೊಂಡೋಗಿ ನನ್ನ ಮೀಟಿಂಗ್ ಮಾಡಿಸ್ತಾ ಇದಾರೆ ಸರ್. ಅಷ್ಟು ಟೇಸ್ಟಿ ಮನುಷ್ಯ ಸರ್. ಒಂದು ಸೆಟ್ ಅಂತ ಡಿಸೈಡ್ ಮಾಡ್ತೀವಿ ಉಗ್ರಮ್ಗೆ. ನಾನು ಹೇಳಿದೆ 15 ಲಕ್ಷ ರೂಪಾಯಿ ಮೇಲೆ 1 ರೂಪಾಯಿ ಕೊಡಲ್ಲ ನಾನು ಸೆಟ್ ಹಾಕಕ್ಕೆ ಅಂತ. ಇಲ್ಲ ಶ್ರೀಮುರಳಿ ಡೋಂಟ್ ವರಿ ಅಂದ್ರು. ಸೆಟ್ನವ್ರು ಬರ್ತಾರಂತೆ, ಸೆಟ್ ಹಾಕ್ಬಿಟ್ಟು ಅವ್ನು ಪ್ರಾಮಿಸ್ ಮಾಡ್ತಾನಂತೆ ಪ್ರಶಾಂತ್ ಅವ್ರಿಗೆ 23 lakhs ಅಲ್ಲಿ ನಾನು ಈ ಸೆಟ್ನ ಮುಗಿಸ್ಕೊಡ್ತೀನಿ ಅಂತ. ನಾನು ಹೇಳಿದೆ ಡೈರೆಕ್ಟರ್, ಆ ಮನುಷ್ಯ 23 ಲಕ್ಷದಲ್ಲಿ ಈ ಸೆಟ್ ಹಾಕೊಟ್ಬಿಟ್ರೆ ಲೈಫ್ ಲಾಂಗ್ ನಾನು ನಿಮಗೆ ಫ್ರೀ ಡೇಟ್ಸ್ ಕೊಟ್ಬಿಡ್ತೀನಿ ಅಂತ. ಸರ್, ಬೈ ದ ಟೈಮ್ ಆ ಸೆಟ್ ಕಂಪ್ಲೀಟ್ ಆದಾಗ ನನಗೆ ಗೊತ್ತು ಸರ್ ನಾನು ಎಷ್ಟು ಕೊಟ್ಟೆ ಅಂತ. ನಾನು ಒಬ್ಬನು ಗೊತ್ತು, ನಾನೇ ಸ್ಯಾಂಕ್ಷನ್ ಮಾಡಿದೆ ಆ ಪಿಕ್ಚರ್ಗೆ ಕೊಡ್ಬೇಕಾದ್ರೆ. ಪ್ರಶಾಂತ್ ಅವ್ರು ಒಂದೇ ಮಾತು ಹೇಳಿದ್ದು, ಇದೆಲ್ಲದನ್ನೂ ಮರ್ತು ಬಿಡ್ತೀವಿ. ಈ ಖರ್ಚು ವೆಚ್ಚ ಇದು ಯಾವುದು ಕೌಂಟ್ ಆಗಲ್ಲ. ನಾವೆಷ್ಟು ಸುರಿದಿದ್ದೀವಿ, ಎಷ್ಟು ಖರ್ಚು ಮಾಡಿದೀವಿ, ಯಾವ ಆಡಂಬರದಲ್ಲಿ ಪಿಕ್ಚರ್ ಮಾಡಿದೀವಿ ಅನ್ನೋದು ಕೌಂಟ್ ಆಗಲ್ಲ. ಎಷ್ಟು ನಿಯತ್ತಾಗಿ ನಮಗೆ ಸಿನಿಮಾ ಪರ್ದೆ ಮೇಲೆ ಕಾಣುತ್ತೆ ಅನ್ನೋದು ಮಾತ್ರ ಕೌಂಟ್ ಆಗುತ್ತೆ ಮುರಳಿ. ಆ ನಿಯತ್ತಿಂದ ನಾವು ಕೆಲಸ ಮಾಡ್ತಿದ್ವಿ, ಆ ನಿಯತ್ ಸಕ್ಸಸ್ಗೋಸ್ಕರ ಕಾರಣ ಮುರಳಿ ಅಂತ ಹೇಳಿದ್ರು ಸರ್. ಅಷ್ಟು ಮಾತ್ರ ಸರ್ ನಾನು ಮಾಡಿದ್ದು. ನನ್ನ ಮೈಂಡಲ್ಲಿ ಬೇರೆ ಏನೂ ಇರಲಿಲ್ಲ ಸರ್. ಇಲ್ಲಿ ಬೀಳ್ಬೇಕಾ ಅಲ್ಲಿ ಬೀಳು, ಅಲ್ಲಿ ಒದೆ ತಿನ್ಬೇಕಾ ಅಲ್ಲಿ ಒದೆ ತಿನ್, ಈ ರೋಪ್ ಹಾಕೊಂಡು ಇಲ್ಲಿ ನೆಗಿಬೇಕಾ ಅಲ್ಲಿ ನೆಗಿ, ಇದು ಮಾಡ್ಬೇಕಾ ಅದು ಮಾಡಿ, ಇದು ಮಾಡ್ಬೇಕಾ, ಏನು ಎಲ್ಲ ಮಾಡ್ಬಿಟ್ಟೆ ಸರ್. ಹಾಗೆ ಎಲ್ಲ ಸಿನಿಮಾಗೂ ಮಾಡ್ತೀನಿ, ಇಲ್ಲ ಅಂತಲ್ಲ. ಅಷ್ಟೇ ಪ್ರೀತಿಯಿಂದ ಉಗ್ರಮ್ನು ಮಾಡಿದೆ ಅಂತ ಹೇಳ್ತಾರೆ. ಈ ಉಗ್ರಂ ರಿಲೀಸ್ ಆದ ಕೂಡ ಬಹಳ ಕಷ್ಟ ಆಯ್ತು ಅಂತ ಕೇಳ್ಬಿಟ್ಟೆ. ಹೌದು ಸರ್. ನಮಗೆ ನನ್ನ ಪ್ರೀವಿಯಸ್ ಫಿಲ್ಮ್ಸ್ ಯಾವುದು ಹೊಡ್ತಿರ್ಲಿಲ್ಲ. ಪೀಪಲ್ ವರ್ ಲಿಟಲ್ ಹೆಸಿಟೆಂಟ್, ಭಯ ಆಯ್ತು. ಮತ್ತೆ ಇದನ್ನ ಹೇಗೆ ತಗೊಳ್ಳೋದು, ದೊಡ್ಡ ಪಿಕ್ಚರ್ ಅಂತ ಇದಾರೆ, ಮಾಡ್ಬೇಕಾ ಬೇಡವೋ, ಗೊಂದಲಗಳಿತ್ತು. ಅಂತ ಟೈಮಲ್ಲಿ ಒಂದು ಇನ್ನೊಬ್ರ ಹತ್ರ ಏನೋ ಮಾತುಕತೆ ಎಲ್ಲ ನಡಿಬೇಕಾದ್ರೆ ಏನೋ ಒಂದು ವೇಗ್ ಥಾಟ್ ಬಂತು ಸರ್. ಇನ್ಫ್ಯಾಕ್ಟ್ ನನಗೆ ಇನ್ನೂ ಜ್ಞಾಪಕ, 100 years ಸಿನಿಮಾ ಸೆಲೆಬ್ರೇಷನ್ ಚೆನ್ನೈಲಿ ನಡೀತಾ ಇದೆ. 100 years ಒಂದು ಸೆಲೆಬ್ರೇಷನ್ ಆಯ್ತು, ನಾವೆಲ್ಲ ಹೋಗಿದ್ವಿ. ಅಲ್ಲಿ ನಾವೆಲ್ಲೋ ಕನ್ನಡಿಗರಲ್ಲೂ ಸ್ಟಾರ್ಸ್ ಎಲ್ಲ ಹೋಗಿದ್ವಿ, ಹಾಗೆ ಹೀಗೆ ಅನ್ನೋ ಟೈಮಲ್ಲಿ ನನ್ನ ಡಿಯರ್ ಫ್ರೆಂಡ್ ದರ್ಶನ್ ಅವ್ರು ಸಿಕ್ಕಿದ್ರು ಸರ್. ಅಲ್ಲಿ ದರ್ಶನ್ ಅವ್ರನ್ನ ಒಂದೇ ಮಾತು ಕೇಳಿದೆ, ದಶು ಈ ತರ ಉಗ್ರಂ ಇದೆ, ತೂಗುದೀಪ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಡ್ಬೇಕು ಅಂದಾಗ ಸರ್ 1 second ಯೋಚನೆ ಮಾಡಲಿಲ್ಲ ಸರ್. ನನ್ನ ಫ್ರೆಂಡ್ 1 second ಯೋಚನೆ ಮಾಡಲಿಲ್ಲ. ಆಲ್ ಈ ಸೆಡ್ ವಾಸ್, ನಿನ್ಗೆ ಯಾಕೆ ಮಗ ನಾನು ಇದೀನಿ, ನಿನ್ಗೆ ಯಾಕೆ ನಾನು ಪ್ರಮೋಟ್ ಮಾಡ್ಕೊಡ್ತೀನಿ, ನಿನಗೇನು ಬೇಕು ನಾನು ರಿಲೀಸ್ ಮಾಡಿಸ್ಕೊಡ್ತೀನಿ ಪಿಕ್ಚರ್ನ ಅಂದ್ಬಿಟ್ಟು ಅವತ್ತು ಸಪೋರ್ಟ್ ಮಾಡಿ ಹಿ ಆಕ್ಚುಲಿ ಸ್ಟುಡ್ ಬೈ ವಿತ್ ಅಸ್ ಫಾರ್ ದ ಉಗ್ರಂ ರಿಲೀಸ್ ಸರ್. ದಟ್ ಇಸ್ ಸಮಥಿಂಗ್ ಐ ರೆಸ್ಪೆಕ್ಟ್. I have that love and respect and I like the way he supported me at that time to release the movie. ನಾನು ಉಗ್ರಮ್ನ ಟೀಸರ್ನ ಕೆಲವರು ಸ್ಟಾರ್ಸ್ಗಳಿಗೆಲ್ಲ ತೋರಿಸ್ಬೇಕಾರೆ ಅವಾಗ ಅವ್ರೊಂದು ಮಾತು ಹೇಳಿದ್ರು ಕೆಲವರು, ಏನಿದು ಸೌಂಡು, ಏನ್ ಹಿಂಗಿದೆ, ಈ ತರ ಶಾರ್ಟ್ಸೇ ನೋಡಿಲ್ಲ, ಈ ತರ ಬಂದೇ ಇಲ್ಲ. ನಮ್ಗೆಲ್ಲೋ ಒಂದ್ ಕಡೆ ಹೆಂಗ್ರು ರೇಗಿಸ್ತವ್ರ ನಮ್ಮನ್ನ, ನಾವೇನ್ ಚೆನ್ನಾಗಿ ಮಾಡಿಲ್ಲ ಅಂತ ಏನೋ ಅಣಗಿಸ್ತವ್ರ ನಮ್ಮನ್ನ ಅಂತ. ಬಟ್ ಉಪ್ಪಿ ಸರ್ ಒಂದು ಕಾಂಪ್ಲಿಮೆಂಟ್ ಕೊಟ್ರು, ಐ ಕ್ಯಾನ್ ನೆವರ್ ಫರ್ಗೆಟ್ ದಟ್. ಉಪ್ಪಿ ಸರ್ ಹೇಳಿದ್ರು, ನಾನು ಆ ಸೌಂಡಿಂಗೇ ಕೇಳಿಲ್ಲ, ಆ ಕ್ವಾಲಿಟಿನೇ ನೋಡಿಲ್ಲ ನಮ್ಮ ಇಂಡಸ್ಟ್ರಿಲಿ. ನೀವೇನೋ ಹೊಸ ಕ್ವಾಲಿಟಿ ತಗೊಂಡ್ಬರ್ತಿದ್ರ ಇಂಡಸ್ಟ್ರಿಗೆ, ನಿಮ್ಗೆ ಒಳ್ಳೇದಾಗ್ಲಿ ಮುರಳಿ ಅವರೇ, ಒಳ್ಳೇದಾಗ್ಲಿ ಅಂದ್ಬಿಟ್ಟು ಅವರು ನನಗೆ ಬ್ಲೆಸ್ ಮಾಡಿದ್ರು ಸರ್. ಐ ಆಮ್ ಜಸ್ಟ್ ರಿಕಲೆಕ್ಟಿಂಗ್ ಆಲ್ ದೋಸ್ ಥಿಂಗ್ಸ್, ಹೌ ವೆಲ್ಕಮಿಂಗ್ ದ ಇಂಡಸ್ಟ್ರಿ ಅಟ್ ಲೀಸ್ಟ್ ಮೈ ಕೊಲೀಗ್ಸ್ ವರ್ ಫಾರ್ ಮೀ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಸೊ ನೈಸ್. ಇನ್ನೂ ಕೆಲವು ಫ್ರೆಂಡ್ಸ್ ನಿಮ್ ಬಗ್ಗೆ ಏನೇನು ಹೇಳಿದ್ದಾರೆ ನೋಡಿ. ನರ್ತನ್ ಹಾಗೂ ಬರಾಟೆ ಟೀಮ್, ಎಸ್ ಪ್ಲೀಸ್. ಓ ಮೈ ಗಾಡ್, ಯಾ, ನಿಮ್ಮ ಫಿಲ್ಮ್ ಎಲ್ಲರೂ ಕಾಯ್ತಾ ಇದೀವಿ. ಯಾವ ಸ್ಟೇಜ್ ಅಲ್ಲಿ ಇದೆ? We have almost finished the shoot. ಡಬ್ಬಿಂಗ್ ರೆಡಿ ಆಗ್ತಾ ಇದೆ. ಓಕೆ, ಸಾಂಗ್ಸ್ ಬ್ಯಾಲೆನ್ಸ್ ಇದೆ, 2 songs. ಯಾವ ರಿಲೀಸ್ ಆಗಬಹುದು ಬರಾಟೆ ಸರ್? ಇನ್ನೊಂದು ಅದೇ, we are planning on August sir. ಆಗಸ್ಟ್ ಅಲ್ಲಿ ನಮ್ಮ ನಿರ್ದೇಶಕರು ಹೇಗೆ ಹೇಳ್ತಾರೋ ಹಾಗೆ. ಎಸ್, ಚೇತನ್ ಹೇಗೆ ಹೇಳ್ತಾರೋ ಹಾಗೆ. ಎಸ್, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮುರಳಿ ಅವ್ರ ಜೊತೆ ವರ್ಕ್ ಮಾಡಿದ್ದು ಈ ಚಿತ್ರದಲ್ಲಿ? ಅವ್ರ ಬಗ್ಗೆ ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತು, ಈಸ್ ಅ ವೆರಿ ಹಂಬಲ್ ಪರ್ಸನ್ ಅಂತ. ಅಂಡ್ ಅವರು ಐ ಥಿಂಕ್ ನನ್ನ ಲೈಫಲ್ಲಿ ಕೆಲವೊಂದು ಸಮ್ ಮಿಸ್ಟೇಕ್ಸ್ ಇತ್ತು, ಬಟ್ ನಿನ್ನ ಲೈಫಲ್ಲಿ ಹಂಗೆ ಆಗಬಾರ್ದು ಅಂತ ಈ ಅಡ್ವೈಸಸ್ ಫ್ರಮ್ ದ ಹಾರ್ಟ್. ಸೊ ಥ್ಯಾಂಕ್ ಯು ಸೋ ಮಚ್. ಮುರಳಿ ಸರ್ ಬಗ್ಗೆ ಹೇಳಬೇಕು ಅಂತಂದರೆ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ನಾನು ಪ್ರೊಡ್ಯೂಸ್ ಮಾಡ್ತಿರ್ತಕ್ಕಂಥ ಮೊದಲನೇ ಸಿನಿಮಾ ಬರಾಟೆ, ಫಸ್ಟ್ ಮೂವಿನೇ ಮುರಳಿ ಸರ್ ಜೊತೆ ಮಾಡಿರೋದಕ್ಕೆ ತುಂಬ ಖುಷಿ ಪಡ್ತೀನಿ. ಯಾಕಂತಂದರೆ ಇಫ್ ಯು ಆಸ್ಕ್ ಮೈ ಎಕ್ಸ್ಪೀರಿಯನ್ಸ್, ಈಸ್ ವೆರಿ ಕಂಫರ್ಟಬಲ್ ಆ್ಯಕ್ಟರ್ ಟು ವರ್ಕ್ ವಿತ್, ನೋ ಪ್ರಾಬ್ಲಮ್ಸ್, ನಥಿಂಗ್. It's like doing a movie with a friend whom you know from a long time. Oh, that's a we great are very compliment. happy to work with him. Thank you sir, thanks for giving the chance to work with you. ಎಸ್, ನರ್ತನ್ ಅವರೇ. ತುಂಬಾ ಖುಷಿ ಆಗುತ್ತೆ ಮುರಳಿ ಸರ್ನ ಈ ಚೇರಲ್ಲಿ ನೋಡ್ಬೇಕಂತ ತುಂಬಾ ದಿವಸ ಅನ್ಕೊಂಡಿದ್ವಿ. ಇವತ್ತು ನಾನು ಡೈರೆಕ್ಟರ್ ಆಗಿರೋದು ಮುರಳಿ ಸರ್ ಚಾನ್ಸ್ ಕೊಡೋದ್ರಿಂದ. ಪ್ರಶಾಂತ್ ಸರ್ ಹತ್ರ ಕೆಲಸ ಮಾಡ್ಬೇಕಾದ್ರೆ ನಾನು KGF ವರ್ಕ್ ಮಾಡ್ಬೇಕಂತ ತುಂಬಾ ಆಸೆ ಇತ್ತು. ನಾನು ಪ್ರಶಾಂತ್ ಸರ್ ಹೇಳ್ತಾ ಇದ್ದೆ, ನಾನು ಹೋಗಲ್ಲ ಸರ್, KGF ಮಾಡ್ಬಿಟ್ಟೆ ಹೋಗೋದು ಅಂತ. ಬಟ್ ಮುರಳಿ ಸರ್ ಇಲ್ಲ, ನೀನು ಸಿನಿಮಾ ಮಾಡಬೇಕು ಅಂತ 6 months ಸ್ಕ್ರಿಪ್ಟ್ಗೋಸ್ಕರ ವೇಟ್ ಮಾಡಿದ್ದಾರೆ. ಯಾವ ಸಿನಿಮಾನು ಒಪ್ಕೊಂಡೆ.
ದಟ್ ಇಸ್ ಗ್ರೇಟ್ನೆಸ್. ತುಂಬಾ ಅದೃಷ್ಟ ಮಾಡಿರ್ಬೇಕು ಅಂತ ಹೀರೋ ಸಿಗಕ್ಕೆ. ಇವತ್ತು ನಾವು ಡೈರೆಕ್ಟರ್ ಆಗಿರೋದೇ ಇವರಿಂದ ಮತ್ತೆ ಪ್ರಶಾಂತ್ ಸರ್. ಎಸ್ ಪ್ಲೀಸ್. ನಾನು ಫಸ್ಟ್ ಆಫ್ ಆಲ್ ಮಾತಾಡೋದೇ ಕಮ್ಮಿ, ಪ್ಲಸ್ ಎಲ್ಲಿಗೂ ಬರೋದೇ ಇಲ್ಲ. ಇವತ್ತು ಬಂದಿರೋದೇ ಮುರಳಿ ಸರಿಗೋಸ್ಕರ. ಅವ್ರ ಜೊತೆಲಿ ಕೆಲಸ ಮಾಡೋದು ಅಂದರೆ ಇಡೀ ಸೆಟ್ಟಲ್ಲಿ ಎಲ್ಲರೂ ತುಂಬ ಖುಷಿಯಾಗಿ ಇಟ್ಕೋತಾರೆ. ಸೊ ಯಾವಾಗಲೂ ಖುಷಿಯಿಂದನೇ ಕೆಲಸ ಮಾಡ್ತೀವಿ. ಸೊ ಯಾವಾಗಲೂ ಅದೇ ಥರ ಇರಲಿ ನಿಮಗೆ. ಆ್ಯಂಡ್ ಇನ್ನೊಂದು ಮೆಮೊರೇಬಲ್ ಇನ್ಸಿಡೆಂಟ್ ಅಂದರೆ ಅವ್ರ ಹ್ಯುಮ್ಯಾನಿಟಿ ಬಗ್ಗೆ ಹೇಳಬೇಕು ಅಂದರೆ, ನಾವು ಶ್ರೀರಂಗಪಟ್ಟಣದಲ್ಲಿ ಸ್ನಾನಘಟ್ಟ ಅಂತ ಅಲ್ಲಿ ಶೂಟ್ ಮಾಡ್ತಾ ಇದೀವಿ. ಒಬ್ರು ಸೈಡಲ್ಲಿ ಕೂತಿದ್ರು, ಒಬ್ರು ಅಜ್ಜಿ. ಅವರು ಅಳ್ತಾನೆ ಇದ್ದಾರೆ. ಅಂದ್ರೆ ಅವ್ರು ನಾವೇನು ಅನ್ಕೊಂಡು ಏನೋ ಭಿಕ್ಷೆ ಬಿಡ್ತಾ ಇದ್ದಾರೆ ಅಂತ, ಬಟ್ ಅವ್ರು ಅಳ್ತಾ ಇದ್ದಾರೆ. ಆ ವಾಯ್ಸ್ ಕೇಳಿಸ್ತಾ ಇದೆ, ನನ್ಗೆ ಯಾರೂ ಇಲ್ಲ, ನನಗೆ ಯಾರು ಹೇಳ್ಕೊಳ್ಳೋರಿಲ್ಲ, ನನ್ನ ಮೊಮ್ಮಗ ಬಿಟ್ಟು ಹೋಗಿದ್ದಾನೆ, ಹೇಳ್ತಾ ಇದ್ದಾರೆ. ನಾವೆಲ್ಲ ನೋಡಿದ್ವಿ. ಓಕೆ, ನಾವು ಶೂಟ್ ಮುಗಿಸ್ಕೊಬಂದು ಅಜ್ಜಿಗೆ ಏನಾದ್ರು ಮಾಡಿ ಅದು ಮ್ಯಾನೇಜರ್ಗೆಲ್ಲ ಮಾತಾಡ್ಕೊಂಡ್ವಿ. ಶೂಟ್ಗೆ ಹೋಗಿದ್ವಿ. ಸರ್ದು ಒಂದು 30 ಮಿನಿಟ್ಸ್ ನಾವು ಶೂಟ್ ಮಾಡಿದ್ವಿ. ಸರ್ ಬರಬೇಕು, ನಮ್ಮ ಹುಡುಗ ಹೋದ ಕರೆಯೋಕ್ಕೆ. ಸರ್ ಬಂದಿಲ್ಲ ಇನ್ನ. ಅಜ್ಜಿ ವಾಯ್ಸ್ ಎಲ್ಲೋ ನಿಂತೋಯ್ತಲ್ಲ, ಬರ್ತಾ ಇದ್ದಿದ್ದು ಅನ್ನೋ ಥರ ಇದೆ. ವಾಪಸ್ ಹೋಗಿ ನೋಡಿದ್ರೆ ಫುಲ್ ಕ್ರೌಡ್ ಇದ್ದಾರೆ. ನೋಡಿದ್ರೆ ಇವರು ಹಗ್ ಮಾಡ್ಕೊಂಡಿದ್ದಾರೆ, ಅವರು ಹಗ್ ಮಾಡ್ಕೊಂಡಿದ್ದಾರೆ. ಅವ್ರ ಕಣ್ಣಲ್ಲೂ ನೀರಿದೆ, ಇವ್ರ ಕಣ್ಣಲ್ಲಿ ನೀರಿದೆ. ನಿನ್ಗೆ ಯಾಕೆ ಯಾರಿಲ್ಲ, ನೀನ್ ಮೊಮ್ಮಗ ಅನ್ಕೋ. ಆಲ್ರೆಡಿ ಅವ್ರು ಸಮಾಧಾನ ಮಾಡಿ ಅವ್ರಿಗೆ ತಿಂಡಿ ತಂದ್ಸ್ಕೊಟ್ಟು ಅದೆಲ್ಲ ಆಮೇಲೆ ಮತ್ತೆ ಅಜ್ಜಿಗೆ ಅವ್ರಿಗೆ ಏನಿದೆ ಅವ್ರ ರಿಲೇಟಿವ್ಸ್ ಯಾರೋ ಬಂದು ಶ್ರೀರಂಗಪಟ್ಟಣದಲ್ಲಿ ಅವ್ರನ್ನೆಲ್ಲರನ್ನೂ ಮಾತಾಡಿಸಿ ಆಮೇಲೆ ಅಂದರೆ ಈ ಹ್ಯುಮ್ಯಾನಿಟಿ ವಿ ಆರ್ ಬ್ಲೆಸ್ಡ್ ಅನ್ಸುತ್ತೆ ವರ್ಕ್ ಮಾಡೋಕ್ಕೆ. ಅಂದರೆ ಆ್ಯಕ್ಟರ್ಸ್ ಹೀರೋಸ್ ಜೊತೆ ವರ್ಕ್ ಮಾಡೋಕ್ಕೂ ಈಸ್ ಲೈಕ್ ಬ್ರದರ್. ಪ್ರತಿಯೊಂದು ಇವತ್ತು ಏನೇ ಬರಾಟೆ ಅದ್ಭುತವಾಗಿ ಬಂದಿದೆ ಅಂದರೆ ಅವ್ರ ಕಾಂಟ್ರಿಬ್ಯೂಷನು, ಅವ್ರ ಸಪೋರ್ಟು. ಡೈರೆಕ್ಟರ್ ಫ್ರೆಂಡ್ಲಿ, ಯಾವಾಗಲೂ ಓಕೆ ಏನು ಅನ್ಕೊಂಡಿದ್ಯಾ, ಕೂಲಾಗು, ಆರಾಮಾಗಿ ಮಾಡು ಅಂದರೆ ಅಷ್ಟೊಂದು ಫ್ರೆಂಡ್ಲಿ. ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ನನ್ನ ಕೈಲಿ ನಾನು ಏನು ಮಾಡೋಕ್ಕಾಗಲ್ಲ ಅನ್ಕೊಂಡಿದ್ನೋ ಅದನ್ನ ಒಂದು ಒಳ್ಳೆ ರೀತಿಲಿ ಒಂದು ಒಳ್ಳೆ ಸಿನಿಮಾ ಮೂಲಕ ನನ್ನ ಪರ್ದೆ ಮೇಲೆ ತೋರಿಸ್ಲಿಕ್ಕೆ ಅಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಟೀಮ್ ಇಸ್ ವೆರಿ ಸ್ಟ್ರಾಂಗ್ ಸರ್. ನರ್ತನ್ ಬಗ್ಗೆ ನಾನು ಎಷ್ಟು ಮಾತಾಡಿದ್ರು ಕಮ್ಮಿನೇ. ಬಿಕಾಸ್ ಮಫ್ತಿ ಇನ್ನೊಂದು ರೀತಿಲೇ ಒಂದು ಸಿನಿಮಾ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದು ನರ್ತನ್ ಅವರು ನಮ್ಮ ಇಂಡಸ್ಟ್ರಿಲಿ. ಆ್ಯಂಡ್ ಐ ರೆಸ್ಪೆಕ್ಟ್ ಹಿಮ್ ಫಾರ್ ದಟ್. ನನಗೆ ಅವ್ನ ಗುಣ ಇಷ್ಟ ಆಯ್ತು. ಅವ್ನು ಏನೇ ಕಲ್ತಿದ್ರು ನಮ್ಮ ಪ್ರಶಾಂತ್ ನೀಲಿಂದನೇ ಕಲ್ತಿರೋದು. ಆ ಒಂದು ಭಯ ಭಕ್ತಿಯಿಂದ ಅದನ್ನೊಂದು ಇಟ್ಕೊಂಡು ಅವ್ನು ಇನ್ನೂ ಬೆಳಿಬೇಕು ಅನ್ನೋ ಶ್ರಮ ಪಟ್ಟು ಒಂದು ಕೆಲಸ ಮಾಡ್ತಿದ್ದಾನಲ್ಲ, ನನಗೆ ಅವರಲ್ಲಿರೋ ಆ ಸ್ವಂತಿಕೆ ಬಹಳ ಇಷ್ಟ ಆಯ್ತು. ಇನ್ನು ಗಿರಿ ಅವ್ರ ಬಗ್ಗೆ, ಹಿ ಇಸ್ ದ ನೆಕ್ಸ್ಟ್ ಬಿಗ್ ಕ್ಯಾಮ್ರಾಮ್ಯಾನ್. ಅವ್ರ ಬಗ್ಗೆ ಮಾತಾಡಂಗಿಲ್ಲ. ನಮಗೇನಿಲ್ಲ ಅಂದ್ರು ನಾನು ಹೇಳ್ತೀನಿ, ಗಿರಿ ಸನ್ಲೈಟ್ ಇದೆ ಬಿಟ್ಬಿಡು ಚಿನ್ನ ಅಂತ. ಆಹಾ, ಸನ್ ಥರನೇ ಇರೋ ಅಷ್ಟು ಲೈಟ್ಗಳನ್ನ 50 ಲೈಟ್ ಸುತ್ತ ಹಾಕ್ಬಿಟ್ಟು ಬಿಡ್ತಾ ಇರ್ತಾರೆ ಲೈಟ್ನ. ಸೊ ದೇ ಆಲ್ ಆರ್ ವೆರಿ ಗುಡ್ ಅಂಡ್ ಐ ಎಂಜಾಯ್ ವರ್ಕಿಂಗ್ ವಿತ್ ದೆಮ್. ಥ್ಯಾಂಕ್ ಯು ಆಲ್. ಬೆಸ್ಟ್ ವಿಶಸ್ ಟು ಬರಾಟೆ. ಗಾಡ್ ಬ್ಲೆಸ್. ಆ ಟೈಮಲ್ಲಿ ಆಕ್ಟಿಂಗ್ ಬಿಟ್ಟು ಬೇರೆ ಯಾವ್ದಾದ್ರು ಕೆಲಸ ಮಾಡೋಣ ಸಿನಿಮಾದಲ್ಲಿ ಅಂತ ಟ್ರೈ ಮಾಡಿದ್ರ? ನಿಮ್ದೇ ಪ್ರೊಡಕ್ಷನ್ ಹೌಸ್ ಇತ್ತು, ಪ್ರೊಡಕ್ಷನ್ ಕೆಲಸಗಳು ಏನಾದ್ರು ಮಾಡಿದ್ರ? ಪ್ರೊಡಕ್ಷನ್ ಕೆಲ್ಸಗಳನ್ನ ಆ ಟೈಮಲ್ಲಿ ಮಾಡಲಿಲ್ಲ ಸರ್. ಚೆನ್ನಾಗೇ ಇದ್ದ. ಇನ್ಫ್ಯಾಕ್ಟ್ ಒಂದು ತುಂಬಾ ಬೇಜಾರಾದಾಗ ಏನಾಯ್ತು, ಬೇಡ ಒಂದ್ ಸ್ವಲ್ಪ ಆಕ್ಟ್ ಮಾಡೋದು ಬೇಡ ಅನ್ಬಿಟ್ಟು ನನ್ನ ಹಾಕೊಂಡು ಯಾಕೆ ಬೇರೆಯವ್ರ ಅವ್ರ ದುಡ್ಡನ್ನ ಹಾಳು ಮಾಡ್ಕೋಬೇಕು, ನನ್ನನ್ನು ಹಾಕೊಂಡು ಒಬ್ಬ ನಿರ್ಮಾಪಕ ಯಾಕೆ ಹಾಳು ಆಗ್ಬೇಕು, ಬೇಡ ಯಾರ್ದೇ ಆದ್ರೂ ದುಡ್ಡೇ ಅನ್ಬಿಟ್ಟು ಏನ್ ಮಾಡಿದೆ, ಸೇವಂತಿ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಪ್ರೊಡಕ್ಷನ್ ಅದನ್ನ ನಾನು ಎಕ್ಸಿಕ್ಯೂಟಿವ್ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಎಂಟೈರ್ ಪ್ರೊಡಕ್ಷನ್ ಕಂಟ್ರೋಲ್ ಮಾಡಿದೆ. ಸೇವಂತಿನ ನಮ್ಮ ಅಣ್ಣಂಗೆ ಹೇಳಿದೆ, ಇಲ್ಲ ಈ ಪಿಕ್ಚರ್ ನಾನು ನಿಲ್ಲಿಸ್ತೀನಿ, ನಿನಗೆ ಈ ಪಿಕ್ಚರ್ ಲೈಫ್ ಕೊಡುತ್ತೆ, ನಿನಗೆ ಆಗಿದ್ದಾಗ್ಲೇ ನಮ್ಮ ಅಣ್ಣಂಗೆ ಹೇಳಿದ್ದೆ. ಅದಾಗೆ ಆಯ್ತು. ಸೇವಂತಿ ರಿಲೀಸ್ ಆಗಿದ್ದು ವಾರ, ಅದು ಹಿಂದಿನ ವಾರ ನಮ್ಮ ದೊಡ್ಡ ಮಾಮನವ್ರು ತೀರೋಗ್ಬಿಟ್ರು. ದೊಡ್ಡ ಮಾಮನವ್ರು ತೀರೋದಾದ್ಮೇಲೆ ಸೇವಂತಿ ರಿಲೀಸ್ ಆಗಿತ್ತು. ಇಲ್ಲಾಂದ್ರೆ ಸೇವಂತಿ ಬಿಡ್ ಬಿನ್ ಸಮಥಿಂಗ್ ಎಲ್ಸ್ ನಾವು. ಬಟ್ ಆ ಒಂದು ಹೀಟ್ ಇತ್ತು ದೊಡ್ಡ ಮಾಮಂದು, ಅದ್ರ ನಂತರ ಸೇವಂತಿ ಆಗಿದೆ. ಬಟ್ ಅಷ್ಟಕ್ಕೆ ನಮಗೆ ತೊಂದರೆ ಆಗ್ಲಿಲ್ಲ. ರಮೇಶ್, ದೇವರ ಅನುಗ್ರಹ. ಒಂದು ವಿಷಯದ ಎಂಟ್ರಿ ಆಗ್ತೀನಿ. ಆ ಸೇವಂತಿ ಪ್ರೊಡಕ್ಷನ್ ಎಲ್ಲ ನನ್ನ ಮಗನೇ ನೋಡ್ಕೊಂಡಿದ್ದು. ಒಳ್ಳೆ ನಮ್ಮ ಎಸ್.ನಾನ್ ಡೈರೆಕ್ಟ್ರು, ರಮ್ಯಾ ಮಾಡಿದ್ದು. ಅಂದ್ರೆ ಬಹಳ ಚೆನ್ನಾಗಿ ಬಂದು ಒಳ್ಳೆ ಬಿಫೋರ್ ರಿಲೀಸ್ ಒಳ್ಳೆ ಟಾಕ್ ಇತ್ತು. ಏಪ್ರಿಲ್ 14ನೇ ತಾರೀಕು ಪಿಕ್ಚರ್ ಫಿಕ್ಸ್ ಮಾಡಿದೆ. ಆ ಟೈಮ್ನಲ್ಲಿ ನಾನು ಪಬ್ಲಿಸಿಟಿ ಮಾಡಿದಷ್ಟು ಯಾರು ಮಾಡಿಲ್ಲ. ಮೊದಲು ಪಬ್ಲಿಸಿಟಿ ಅಂದರೆ ಸಾಮಾನ್ಯವಾಗಿ ನಮ್ಮ ರಾಮಮ್ಮ ಅವರು ಚೆನ್ನಾಗಿ ಮಾಡೋರು. ಅದು ಮೀರಿ ಆದ ಟೈಮ್ನಲ್ಲಿ ಬಿಲೀವ್ ಇಟ್ ನಾಟ್, ಬರೀ ಫ್ಲೆಕ್ಸ್ನ ನಾನು ಅನೌನ್ಸ್ ಮಾಡಿದ್ದು ಥ್ರೂಔಟ್ ಕರ್ನಾಟಕ. ಫ್ಲೆಕ್ಸ್ ಬಿಲ್ 45 lakhs ಆಗಿತ್ತು ಹಾಕೋದು. ಅಷ್ಟು ಮಟ್ಟಿಗೆ ಪಿಕ್ಚರು ಹೈಪ್ ಆಯಿತು. ಪಿಕ್ಚರ್ ಬಿಫೋರ್ ರಿಲೀಸು ಎಲ್ಲ ಒಳ್ಳೆ ಕಡೆ ಎಲ್ಲ ಒಳ್ಳೆ ರೇಟ್ ಸೇಲ್ ಆಗಿತ್ತು. ಅವಾಗೆಲ್ಲ ಸೇಲ್ ಆದ್ಮೇಲೆಲ್ಲ ಗೊತ್ತಲ್ಲ, ಅಡ್ವಾನ್ಸ್ ಕೊಡೋರು ಇದು ಮಾಡಿಬಿಡು. ಬಿಡಪ್ಪ ಫಸ್ಟ್ ಕ್ಲಾಸ್ ಆಗಾಯ್ತು, ಏನು ತೊಂದರೆ ಇಲ್ಲ ಅಂದ್ಕೊಂಡು ನಾನು ಎಲ್ಲರದ್ದು ತಗೊಂಡೆ. ಯಾರ ಹೆಸರು ಹೇಳಕ್ಕೆ ಹೋಗಲ್ಲ, ಡಿಸ್ಟ್ರಿಬ್ಯೂಟರ್ ಹೆಸರುಗಳನ್ನ. 14ಕ್ಕೆ ಫಿಕ್ಸ್ ಆಯಿತು ರಿಲೀಸ್ ಡೇಟು. ಎಲ್ಲ ಅನೌನ್ಸ್ ಮಾಡಿದ್ದೀನಿ. 12ನೇ ತಾರೀಕು ನಮ್ಮ ದುರಾದೃಷ್ಟವಶ ಆಯಿತು. ಕರ್ನಾಟಕದ ಏನಂತ ಹೇಳಬೇಕು ಅಂತ ಗೊತ್ತಿಲ್ಲ, ನಮ್ಮ ಭಾವ ಎಕ್ಸ್ಪೈರ್ಡ್ ಆಗಿಬಿಟ್ರು. ರಾಜ್ಕುಮಾರ್ ಎಕ್ಸ್ಪೈರ್ಡ್ ಆದ ತಕ್ಷಣ ಹೇಗೆ 12 ರಿಲೀಸ್ ಮಾಡಿ 12 ಎಕ್ಸ್ಪೈರ್ಡ್ ಆಗಿ 14 ಹೇಗೆ ರಿಲೀಸ್ ಮಾಡಲಿ? ರಿಲೀಸ್ ಮಾಡೋದು ಏನಾಯಿತು, ಪೋಸ್ಟ್ಪೋನ್ ಆಗೋಯ್ತು. ಪೋಸ್ಟ್ಪೋನ್ ಆದ ತಕ್ಷಣ ತಗೊಂಡದ್ದು ಬೈಯರ್ಸ್ ಎಲ್ಲ ಬಿಟ್ಬಿಟ್ರು. ಅವಾಗ ಯಾಕೆ 12ಕ್ಕೆ ಎಕ್ಸ್ಪೈರ್ಡ್ ಆಗಿದೆ, 14 ಹೇಗೆ ರಿಲೀಸ್ ಮಾಡಲಿ? ಆ್ಯಸ್ ಎ ನಾನು ನಮ್ಮ ಫ್ಯಾಮಿಲಿ ಹೇಗೆ ಮಾಡೋಕ್ಕಾಗುತ್ತೆ? ಇಡೀ ಕರ್ನಾಟಕವೇ ಶೋಕದಲ್ಲಿ ಶೋಕ ಸಾಗರ ತುಂಬಿರೋ ನಾನು ಹೇಗೆ ಮಾಡೋಕ್ಕೆ ಹೋಗ್ಲಿ? ಅದು ಹೊಡಿತು ನೋಡಿ ಸರ್, ನನಗೆ ಹೊಡ್ತಾ. ಅದಾದಮೇಲೆ ಸ್ವಲ್ಪ ರಿಲೀಸ್ ಪೋಸ್ಟ್ಪೋನ್ ಆಯಿತು. ಬೈಯರ್ಸ್ ಎಲ್ಲ ಬ್ಯಾಕ್ ಆಗಿಬಿಟ್ರು. ಅದೇನಂದೇ ಗೊತ್ತಿಲ್ಲ ನನಗೆ. ನನ್ನ ಮಗ ಹೇಳಿದ ನಿಜ. ಆಫ್ಟರ್ ಕಂಟಿ
ಅವ್ನಿಗೆ ಅವಾರ್ಡ್ ಕೂಡ ಬಂತು. ಆ ಅವಾರ್ಡ್ ಪ್ರಶಸ್ತಿ ಬಂದ ಮೇಲೆ ಅವನ ದುರಾದೃಷ್ಟವನು, ನಮ್ದು ದುರಾದೃಷ್ಟ ಏನಿಲ್ಲ, ಅದು ಯಾರು ದುರಾದೃಷ್ಟ ನಾನು ಹೇಳ್ತೀನಿ ಒಂದ್ ನಿಮಿಷ ಇರು, ನಾನು ಹೇಳ್ತೀನಿ ಇರು. ಅದು ಯಾರು ದುರಾದೃಷ್ಟನೂ ಅಲ್ಲ, ಯಾರು ಕರ್ಮನೂ ಅಲ್ಲ, ಯಾರು ಮಾಡಿದ ತಪ್ಪು ಅಲ್ಲ ಸರ್. ಪರಿಸ್ಥಿತಿ ಅಂತ ಒಂದು ಬರುತ್ತೆ ಸರ್, ಸನ್ನಿವೇಶ ಅಂತ ಒಂದು ಬರುತ್ತೆ ಸರ್. ಜೀವನದಲ್ಲಿ ಲೈಫ್ ಸೈಕಲ್ ಅಂತೀವಲ್ಲ, ಮನುಷ್ಯನಿಗೆ ಪ್ರತಿಯೊಬ್ಬ ಮನುಷ್ಯ ಜೀವಿಗೂ ಇರೋದು ಇವತ್ತು 36,500 ದಿನಗಳು ಅಷ್ಟೇನಾ? ಒಪ್ಕೋತೀರಾ? 365 days into 100 years ಅಂತ ಇಟ್ಕೊಂಡ್ರು ಇರೋದೇ 36,500 days. ಈ 36,500 days ಅಲ್ಲಿ ಆಲ್ರೆಡಿ ವಿ ಹ್ಯಾವ್ ಕಂಪ್ಲೀಟೆಡ್ several thousands of days. ವಿ ಹ್ಯಾವ್ ಲೆಫ್ಟ್ ವಿತ್ ಫ್ಯೂ ಮೋರ್ thousands of days. ಪೀಸ್ಫುಲ್ ಆಗಿರ್ಬೋದು ತಾನೆ, ತಿಳ್ಕೊಂಡ್ರೆ ಲೈಫ್ ಸ್ಟೈಲ್ನ ಕರೆಕ್ಟ್ ಆಗಿರ್ಬೋದು ತಾನೆ. ದುಡುಕಿದ್ದು ಎಲ್ಲಿ ಅಂದ್ರೆ ನಾವು ಕೆಲವು ಕತೆ ವಿಚಾರದಲ್ಲಾಗಿರ್ಬೋದು, ಟೀಮ್ ವಿಚಾರದಲ್ಲಾಗಿರ್ಬೋದು, ನಂಬಿಕೆ ಅನ್ನೋ ವಿಚಾರದಲ್ಲಾಗಿರ್ಬೋದು. ಸರ್, ನಾನು ಇವತ್ತು ಕ್ಲಿಯರ್ ಆಗಿ ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ನಾನು ಪಟ್ಟಂತ ಕಷ್ಟ ಕಲಾವಿದನಾಗಿ ಬೇರೆ ಯಾವ ಕಲಾವಿದನಿಗೂ ಇದು ಸಿಗಬಾರ್ದು ಅಂತ ನಾನು ಕೇಳ್ಕೊತಾ ಇದ್ದೀನಿ ಸರ್ ಆ ದೇವ್ರನ್ನ. ಸೊ ಒಂದು ಸಿನಿಮಾ ದೊಡ್ಡ ಯಶಸ್ಸನ್ನ ಕಂಡಾಗ ಹೀರೋಗಾಗ್ಲಿ, ಡೈರೆಕ್ಟರ್ಗಾಗ್ಲಿ, ಹೀರೋಯಿನ್ಗಾಗ್ಲಿ ಒಂದು ಕನ್ಫ್ಯೂಷನ್ ಶುರು ಆಗುತ್ತೆ. ಮುಂದಿನ ಚಿತ್ರ ಯಾವುದನ್ನು ಸೈನ್ ಮಾಡೋದು, ಆ ಲೆವೆಲ್ ಹಿಟ್ ಆಗುತ್ತಾ ಮುಂದಿನ ಸಿನಿಮಾ, ಪ್ರೆಷರ್ ಶುರು ಆಗುತ್ತೆ. ಆ ಥರ ಸಮಯದಲ್ಲಿ ನೀವು ಕಂಠಿ ಅನ್ನೋ ಸಿನಿಮಾವನ್ನ ಆಯ್ಕೆ ಮಾಡ್ಕೊಳ್ತೀರಿ. ಅದು ಹೇಗಾಯ್ತು? ಇವಾಗ ಚಂದ್ರ ಚಕೋರಿ ಒಬ್ಬ ವಿಲೇಜ್ ಬಾಯ್ ಆದ್ಮೇಲೆ ನೀನೊಬ್ಬ ಸಿಟಿ ಹುಡುಗ. ಈಗ ಸಿಟಿ ಹುಡುಗದ ತರ ನೀನು ಕನ್ವಿನ್ಸ್ ಮಾಡ್ಬೇಕು ಆಡಿಯನ್ಸ್ ನ. ಹೇಗ್ ಮಾಡ್ತೀರಾ ಸರ್? ಹಿಸ್ಟ್ರಿಲೇ ಇಲ್ಲ ಸರ್. ಫಸ್ಟ್ ಪಿಕ್ಚರ್ ವಿಲೇಜ್ ಸಬ್ಜೆಕ್ಟ್ ಆಗಿ ನೆಕ್ಸ್ಟ್ ಪಿಕ್ಚರ್ ಸಿಟಿ ಬೇಸ್ ಸಬ್ಜೆಕ್ಟ್ ಮಾಡಿ ಸಕ್ಸಸ್ ಆಗಿರೋದು ರೇರೆಸ್ಟ್ ಇಟ್ಕೊಳ್ಳೋಣ. ನಮಗೆ ಜ್ಞಾಪಕನೂ ಇಲ್ಲ. ಬಟ್ ನನ್ನ ವಿಚಾರದಲ್ಲಿ ಅದು ಅದೃಷ್ಟನೋ, ಅದು ಹಾರ್ಡ್ ವರ್ಕೋ, ದೇವರ ಅನುಗ್ರಹನೋ, ನಮ್ಮ ಅಪ್ಪಾಜಿ ಅಮ್ಮ ಮಾಡಿದ ಪುಣ್ಯ ಫಲಗಳು ಏನೋ ಗೊತ್ತಿಲ್ಲ ಸರ್. ವರ್ಕ್ ಆಯ್ತು ಸರ್. ಯಾವುದೋ ಒಂದು ಟೈಮಲ್ಲಿ ಇದಕ್ಕಿದ್ದಂಗೆ ಲೆಟ್ಸ್ ಗೋ ಈಟ್ ಸಮಥಿಂಗ್ ಅಂತ ಒಂದು ಥಾಟ್. ಈಗ ಐ ಆಮ್ ನಾಟ್ ವರ್ಕಿಂಗ್, ಐ ಆಮ್ ಜಸ್ಟ್ ಅ ಕಾಲೇಜ್ ಸ್ಟೂಡೆಂಟ್. ಈಗ ನಮ್ಮ ಅಪ್ಪಾಜಿ ಅಮ್ಮ ಹತ್ರ ದುಡ್ಡು ಕೇಳ್ಬೇಕಾದ್ರೆ ನಾವು ಒಂದು ವಾರ ಪ್ಲಾನ್ ಮಾಡಬೇಕು. ನಮ್ಮ ಅಪ್ಪಾಜಿ ಬೇರೆ ಒಂದು ವಾರದಿಂದ ದುಡ್ಡು ಕೊಟ್ಟಿಲ್ಲ, ಯಾರೋ ಏನೋ ಕ್ಲಾಶ್ ಆಗಿದೆ ಮರಿ, ದುಡ್ಡಿಲ್ಲ ನನ್ನ ಹತ್ರ. ನಮ್ಮವ್ರು ಬೇರೆ ಏನೋ ಹೇಳ್ಬಿಟ್ರು, ಬಾ ಆಚೆ ಹೋಗೋಣ ಅಂತ. ಸರ್, ಲವ್ ಮಾಡಿದಾಗ ಆನೆಸ್ಟ್ ಆಗಿರ್ಬೇಕು ಸರ್. ಬಿಲ್ಡಪ್ ಎಲ್ಲ ಕೊಟ್ಬಿಟ್ಟು ಯಾರನ್ನೂ ಲವ್ ಮಾಡಬಾರ್ದು ಸರ್. ತೆಗೆದ ಪರ್ಸು ₹5 ಇದೆ, ನನ್ನ ಹತ್ರ ಇವಾಗ ದುಡ್ಡಿಲ್ಲ, ಆದ್ರೆ ಇದನ್ನು ನಿನ್ನ ಹತ್ರ ಖರ್ಚು ಮಾಡ್ಸಲ್ಲ ನಾನು. ₹20 210 ರೂಪಿ ನೋಟ್ಸ್ ಇದು ನನ್ಗೆ ಕೊಡೋಕ್ಕಾಗಲ್ಲ. ನಿನ್ನ ಹತ್ರ ದುಡ್ಡಿದ್ಯಾ ಅಂತ ನಾವು 3 ಬಿಟ್ಟು ಕೇಳಿದ್ವಿ. ನಿನ್ನ ಹತ್ರ ಇದೆಯಾ? ಯಾ ಅಫ್ಕೋರ್ಸ್ ಬಂದ್ಬಿಟ್ಟು ಒಳ್ಳೆ ಕರ್ಕೊಂಡು ಹೋಗಿ ಶಿ ಹ್ಯಾಡ್ ಟು ಪೇ ಫಾರ್ ದಟ್ ಪರ್ಟಿಕ್ಯುಲರ್ ಮೀಲ್. ಐ ಥಿಂಕ್ ಬಹುಶಃ ಆಫ್ಟರ್ ದಟ್ ಐ ನೆವರ್ ಟ್ರಬಲ್ಡ್ ಹರ್. ಐ ಯೂಸ್ ಟು ಆರ್ಗನೈಸ್ ಮೈ ಓನ್ ಫಂಡ್. ಅಂದ್ರೆ ಆ ಥರ ಎಲ್ಲ ಕೊಡ್ತಿರ್ಲಿಲ್ಲ ಸರ್ ನಮ್ಮ ಅಪ್ಪಾಜಿ. ಎಲ್ಲದಕ್ಕೂ ಲೆಕ್ಕಾಚಾರ ಹಾಕೋರು, ಕೇಳೋರು, ಮಾಡೋರು. ನಾವು ಸ್ವಲ್ಪ ಹುಷಾರು. ನಮ್ಮ ಅಕ್ಕ ನಮ್ಮ ಅಣ್ಣ ಸರಿಯಾಗಿ ಈಸ್ಕೊಂಡು ಉಡೀಸ್ ಮಾಡ್ಬಿಟ್ಟವ್ರೆ. ನನಗೆ ಮಾತ್ರ ನಾನು ಜಾಸ್ತಿ ವೇಸ್ಟೇಜ್ ಮಾಡ್ತಿರ್ಲಿಲ್ಲ, ಆ ಥರ ಎಲ್ಲ ಈಸ್ಕೊತಾ ಇರಲಿಲ್ಲ. ಏನೇ ಆಗಲಿ ಅಮ್ಮನ ಹತ್ರನೂ ಅಷ್ಟೇ, ಎಷ್ಟು ಬೇಕೋ ಅಷ್ಟೇ. ಬಟ್ ಅಂಥದ್ರಲ್ಲಿ ಆವಾಗಲೇ ನಾನು ಫಸ್ಟ್ PU ಸೆಕೆಂಡ್ PUC ಟೈಮಲ್ಲೇ ನಾನು ಕೆಲಸ ಮಾಡಬೇಕು, ನಾನು ಕೆಲಸ ಮಾಡಬೇಕು, ನಾನು ದುಡಿಬೇಕು. ಇವಾಗ ಬರೋ ಇಲ್ಲಿ ಲವ್ ಮಾಡ್ತಾ ಇದ್ದೀನಿ ಅಂದರೆ ಲೆಕ್ಕ ಆಗಲಿ. ಈಗ ಸೆಕೆಂಡ್ PUC ಡಿಸೈಡ್ ಮಾಡಿಬಿಡ್ತೀನಿ. ಬಟ್ ಏನು ಗಿಟ್ಲಿಲ್ಲ, ನಥಿಂಗ್ ಹ್ಯಾಪನ್. ಬಟ್ ಐ ವಾಸ್ ದಟ್ ಸ್ಪಾಂಟೇನಿಯಸ್ ಅಂಡ್ ದಟ್ ಆಕ್ಟಿವ್ ಟುವರ್ಡ್ಸ್ ಮೈ ಲೈಫ್ ರಾದರ್ ದನ್ ಅಬೌಟ್ ಮೈ ಸ್ಟಡೀಸ್. ಐ ಡೋಂಟ್ ನೋ ವೈ. ರೈಟ್. ನಿಮ್ಮ ಕೈಯಲ್ಲಿರುವ ರಿಂಗ್ ಹಿಂದೆ ಒಂದು ಕತೆ ಇದೆ ಅಂತ ನಮ್ಮ ರಿಸರ್ಚ್ ಅಲ್ಲಿ ಗೊತ್ತಾಯ್ತು. ಏನದು? This is our engagement ring. 147 ಸ್ಟೋನ್ಸ್ ಇದೆ ಸರ್, ಡೈಮಂಡ್ ಸ್ಟೋನ್ಸ್ ಇದೆ. ಅದು ನಮ್ಮ ಎಂಗೇಜ್ಮೆಂಟ್ ರಿಂಗ್. ಅದು ಕೋಇನ್ಸಿಡೆನ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ, ಆ ಎಂಗೇಜ್ಮೆಂಟ್ ಮಾಡ್ಕೋತೀವಂತೆ ನಾವು. ಅದರಲ್ಲಿ ಇವಾಗ 147 ಡೈಮಂಡ್ಸ್ ಇದೆ. 147 ಡೇಸ್ ಆದ್ಮೇಲೆ ನಾನು ತಾಳಿ ಕಟ್ತೀನಂತೆ. ಸಿ ದ ಕೋಇನ್ಸಿಡೆನ್ಸ್, ಸಿ ದ ಸೈನ್ಸ್ ಆರ್ ಸಿ ದ ಯೂನಿವರ್ಸ್ ನಾವು ಹೌ ಇಟ್ಸ್ ಕನೆಕ್ಟೆಡ್. ಅದ್ರಲ್ಲಿ 147 ಡೈಮಂಡ್ಸ್ ಇದೆ, ಎಂಗೇಜ್ಮೆಂಟ್ ಆಗುತ್ತೆ. 147 ಡೇಸ್ ಎಕ್ಸಾಕ್ಟ್ 147th day. No, there's also another thing. He saw me in June, then he spoke to me in October. Sorry, yeah. Yeah, you got confused. Sorry. So he took 147 days to talk to me from June to October. So those are the number of diamonds that we have on my engagement ring. ಮಾತಾಡಕ್ಕೆ ನಿಮ್ಗೆ ಧೈರ್ಯ ಬರಕ್ಕೆ 147 ನಾಳು ಆಯ್ತು. ಹೌದು, ಅಂದ್ರೆ 147 ದಿನದಲ್ಲಿ ಹೂ ಅಂದಿದ್ದು 147 ಡೈಮಂಡ್ ಆಯ್ತು, 147 ದಿನಕ್ಕೆ ಮದುವೆ ಆಯ್ತು. ಸೊ ಸಮ್ ಕನೆಕ್ಷನ್, So the number 147 is quite special for us. 147 ದಿನಗಳಾಯ್ತು ಅಂತ ಹೇಳ್ತಾ ಇದ್ರಿ. ಅನ್ಬಿಲಿಯಬಲ್ ರೀ. ನಮಸ್ತೆ ಸರ್. ಹಾಯ್ ಅಣ್ಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ಹಾಯ್ ಮುರಳಿ ಸರ್, ಹೇಗಿದ್ದೀರಾ? 20 ವರ್ಷಗಳಲ್ಲಿ ಸಾಕಷ್ಟು ಏಳು ಬೀಳು ಎಲ್ಲ ನೋಡಿ ಇವತ್ತಿಗೆ ನಿಮ್ಮನ್ನು ಈ ಜಾಗದಲ್ಲಿ ಕೂತ್ಕೊಂಡು ನೋಡ್ತಾ ಇರೋದು ತುಂಬಾ ಸಂತೋಷ ಪಡ್ತಾ ಇದ್ದೀವಿ. ಆಲ್ ಆರ್ ವೆರಿ ಪ್ರೌಡ್ ಆಫ್ ಯು. 2 ವರ್ಷ ಆಯ್ತು ಇಲ್ಲಿ ಕೆಲಸ ಮಾಡ್ತಾ ಇದ್ದು ಅವ್ರ ಮನೆಯಲ್ಲಿ. ಕೋಪ ಅನ್ನೋದೇನು ಗೊತ್ತಿಲ್ಲ. ನೀವು ಒಂದು ಕೆಲಸದವ್ರ ರೀತಿಯಲ್ಲಿ ನಮ್ಮನ್ನ ಟ್ರೀಟ್ ಮಾಡ್ತಾ ಇಲ್ಲ, ಒಳ್ಳೆ ಫ್ರೆಂಡ್ಸ್ ತರ ನಮ್ಮನ್ನ ನೋಡ್ಕೊಂತೀರಾ. ಸಖತ್ ಹ್ಯೂಮರಸ್ ಅಂಡ್ ಸಖತ್ ಫನ್ ಲವಿಂಗ್ ನಮ್ಮ ಮುರಳಿ ಸರ್. ನಮ್ಗೇನೇ ಕಷ್ಟ ಬಂದ್ರು ನೀವು ಜೊತೆಗಿರ್ತೀರಾ. ಅವ್ರಿಗೆ ಜೋಳದ ರೊಟ್ಟೆ, ಈರುಳ್ಳಿ ಪಲ್ಯ, ಒಬ್ಬಿಟ್ಟು ಅಂದ್ರೆ ಬಹಳ ಇಷ್ಟ. ಆಮೇಲೆ ಅಮ್ಮ ಮಾಡೋ ನಾಟಿ ಕೋಳಿ ಸಾರು ಇಷ್ಟ.
ನೀವು ಕೊಟ್ಟಿರೋ ಪ್ರೀತಿ, ನೀವು ಕೊಟ್ಟಿರೋ ಸ್ಥಾನ ಇನ್ನು ಯಾರು ಕೊಡೋಕೆ ಸಾಧ್ಯ ಇಲ್ಲ. ವೆರಿ ಪ್ರೌಡ್ ಟು ಬಿ ಪಾರ್ಟ್ ಆಫ್ ಸಚ್ ಅ ವಂಡರ್ಫುಲ್ ಫ್ಯಾಮಿಲಿ. ಯಾವತ್ತೂ ನಗ್ತಾ ನಗ್ತಾ ಇರ್ರಿ. ಇನ್ನು ಎತ್ತೆತ್ತರ ಬೆಳೀತಾ ಬೇಕು. ವಿ ಲವ್ ಯು ಫಾರ್ ವಾಟ್ ಯು ಆರ್ ಸರ್. ಆಲ್ ದ ಬೆಸ್ಟ್. ಬಹಳ ಖುಷಿ ಆಗುತ್ತೆ ಈ ಜೋಡಿಯನ್ನು ನೋಡಕ್ಕೇನೆ. ನಿಮ್ಮ ಮನೆಯವ್ರು ಒಪ್ಕೊಂಡ್ರ ಈಸಿಯಾಗಿ ಈ ಸಂಬಂಧಕ್ಕೆ? ಇಲ್ಲ, ಆಕ್ಚುಲಿ ನಮ್ಮ ಅಮ್ಮಂಗೆ ಗೊತ್ತಾದಾಗ ಅವರು ನನ್ನ ಹತ್ರ ಸುಮಾರು ಫಾರ್ ಆಲ್ಮೋಸ್ಟ್ 3-4 ವೀಕ್ಸ್ ಶಿ ಡು ನಾಟ್ ಟಾಕ್ ಟು ಮೀ ಸರ್. ಸೈಲೆಂಟ್ ಟ್ರೀಟ್ಮೆಂಟ್ ಅಂತಾರಲ್ಲ, ಸೈಲೆಂಟ್ ಟ್ರೀಟ್ಮೆಂಟ್. ಯಾ, ಶಿ